ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ಫೇಸ್ ಸೆರಮ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸೆರಮ್ ಯಾಕೆ ಯೂಸ್ ಮಾಡಬೇಕು, ಸೆರಮಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಉಪಯೋಗ ಇದೆ, ಸೊ ಸೆರಮ್ನ ನಾವು ಹೇಗೆ ಸೆಲೆಕ್ಟ್ ಮಾಡಬೇಕು, ಸೆರಮ್ ಸೆಲೆಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ನಾವು ನೋಡ್ಕೋಬೇಕು ನಮ್ಮ ಸ್ಕಿನ್ ಇಶ್ಯೂ ಪ್ರಕಾರ ಅಂತ ಸೊ ಫುಲ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಸೆರಮ್ ಏನಕ್ಕೆ ಯೂಸ್ ಮಾಡಬೇಕು, ಮಾಯಿಶ್ಚರೈಸರ್ ಯೂಸ್ ಮಾಡಿದ್ರೆ ಸಾಕಲ್ವಾ ಅಂತ ತುಂಬ ಜನ ಪ್ರಶ್ನೆ ಆಗಿರುತ್ತೆ. ಬಟ್ ಸೆರಮ್ ಏನಿದೆ ಇದೊಂದು ಹೈಲಿ ಕಾನ್ಸಂಟ್ರೇಟೆಡು, ಲೈಟ್ ವೆಯ್ಟು, ಈಸಿಯಾಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ ಮತ್ತು ತುಂಬ ಟೈಮ್ವರೆಗೆ ನಿಮ್ಮ ಸ್ಕಿನ್ನು ಸಾಫ್ಟ್ ಆಗಿರೋದಕ್ಕೆ, ಮಾಯಿಶ್ಚರೈಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಾನು ಮೆನ್ಷನ್ ಮಾಡಿದೆ, ನಾವು ಸ್ಕಿನ್ ಕೇರ್ಗೆ ಏನಾದರೂ ಪ್ರಾಡಕ್ಟ್ಸ್ನ ತೊಗೋಬೇಕಾದ್ರೆ ಸೊ ನಮ್ಮ ಸ್ಕಿನ್ ಇಶ್ಯೂ ನೋಡಿಕೊಂಡು ಯಾವ ಥರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಮಾಡಬೇಕು ಅಂತ. ಸೊ ನಾನು ಹಾಗೆ ನೋಡ್ತಾ ಇದ್ದೆ, ನನಗೆ ಗೊತ್ತಾಗಿದೆ ಏನಂದರೆ ಸ್ಕಿನ್ಗೆ ವಿಟಮಿನ್ ಸಿ ಬೆಸ್ಟ್ ಅಂತ. ಸೊ ವಿಟಮಿನ್ ಸಿ ಯಾಕೆ ಬೆಸ್ಟು, ಅದರಲ್ಲಿ ಏನು ಸ್ಪೆಷಲ್ ಅಂತ ನೀವು ಕೇಳ್ಬೋದು. ವಿಟಮಿನ್ ಸಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ಸೊ ಇದು ನಿಮ್ಮದು ಸ್ಕಿನ್ ಏಜಿಂಗ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡೋದ್ರ ಜೊತೆಗೆ ಸ್ಕಿನ್ ಬ್ರೈಟ್ನಿಂಗು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಒಂದು ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಸ್ಕಿನ್ ಕೇರ್ಗೆ. ವಿಟಮಿನ್ ಸಿ ಇಂಗ್ರೀಡಿಯೆಂಟ್ನ ನಿಮ್ಮ ಸ್ಕಿನ್ ಕೇರ್ಗೆ ಅಳವಡಿಸ್ಕೊಳ್ಳೋದಕ್ಕೆ ಈಸಿಯೆಸ್ಟ್ ವೇ ಅಂದರೆ ಸೆರಮ್ ಮೂಲಕ. ಸೊ ಸೆರಮಲ್ಲಿ ವಿಟಮಿನ್ ಸಿ ಇದ್ದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೆರಮ್ಗಳು ಒಂದು ಲೈಟ್ ವೆಯ್ಟ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಸ್ಕಿನ್ಗೆ ನಿಮಗೆ ಕ್ವಿಕ್ಕಾಗಿ ಅಬ್ಸರ್ವ್ ಆಗೋ ಥರ ನೋಡ್ಕೊಳ್ಳುತ್ತೆ. ಸೆರಮ್ಗಳು ಏನು ಗೊತ್ತಾ, ಅಪ್ಲೈ ಮಾಡಿದಾಗ ಸ್ಕಿನ್ಗೆ ಡೀಪಾಗಿ ಹೋಗಿ ಸ್ಕಿನ್ ಒಂದು ಹೈಡ್ರೇಟ್ ಆಗಿರೋ ಥರ ಮಾಡುತ್ತೆ. ಫ್ರೆಂಡ್ಸ್, ನನ್ನ ಪ್ರಕಾರ ಒಂದು ವಿಟಮಿನ್ ಸಿ ಮೇನ್ ಇಂಗ್ರೀಡಿಯೆಂಟ್ ಆಗಿಟ್ಕೊಂಡು ಇರೋ ಒಂದು ಬೆಸ್ಟ್ ಸೆರಮ್ ಅಂದರೆ ಗಾರ್ನಿಯರ್ ವಿಟಮಿನ್ ಸಿ ಸೆರಮ್. ಇದರಲ್ಲಿ 30x ಟೈಮ್ಸ್ ವಿಟಮಿನ್ ಸಿ ಇದೆ. ಈ ಸೆರಮ್ ಏನಿದೆ ನಿಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡೋದಕ್ಕೆ, ಸ್ಪಾಟ್ಲೆಸ್ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರಿಸಲ್ಟ್ 3 ದಿನದಲ್ಲೇ ಗೊತ್ತಾಗುತ್ತೆ ನಿಮಗೆ. ಎಷ್ಟೊಂದು ಸರಿ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ ಮಾರ್ಕ್ಸ್ ಆಗಿರುತ್ತೆ, ಇಲ್ಲ ಪಿಗ್ಮೆಂಟೇಷನ್ ಆಗಿರುತ್ತೆ, ಡಾರ್ಕ್ ಸ್ಪಾಟ್ಸ್ ಆಗಿಬಿಟ್ಟಿರುತ್ತೆ. ಸೊ ಅದೇನಾಗುತ್ತೆ ಅಂದರೆ ಮುಖದ ಮೇಲೆ ಒಂಥರ ಕಾಣಿಸ್ತಿರುತ್ತೆ. ಅದನ್ನೆಲ್ಲ ನಿಮಗೆ ಕಡಿಮೆ ಮಾಡಿ ಸ್ಕಿನ್ನನ್ನು ಈವನ್ ಟೋನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಸೆರಮು. ಹಾಗೆಯೇ ನಾನು ಆಲ್ಮೋಸ್ಟ್ 7 ಡೇಸಿಂದ ಯೂಸ್ ಮಾಡ್ತಿದ್ದೀನಿ. ನಿಮಗೆ ರಿಸಲ್ಟ್ ವಿತಿನ್ 3 ಡೇಸಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಪ್ಯಾಕೇಜಿಂಗ್ ಬಗ್ಗೆ ಹೇಳಬೇಕು ಅಂದರೆ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ಡ್ರಾಪರ್ ಕೊಟ್ಟಿದ್ದಾರೆ, ಅದು ತುಂಬ ಹೆಲ್ಪ್ ಮಾಡುತ್ತೆ ಅಪ್ಲೈ ಮಾಡೋದಕ್ಕೆ. ಟೆಕ್ಸ್ಚರ್ ಕೂಡ ಅಷ್ಟೇ ಚೆನ್ನಾಗಿದೆ, ಈಸಿಯಾಗಿ ಸ್ಕಿನ್ಗೆ ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಹೇಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಮುಖ ತೊಳ್ಕೊಂಡ್ಮೇಲೆ 3 to 4 ಡ್ರಾಪ್ಸ್ನ ತೊಗೊಳ್ಳಿ ಡ್ರಾಪರ್ ಮೂಲಕ. ಹ್ಯಾಂಡ್ಸ್ಗೆ ಹಾಕ್ಬಿಟ್ಟು ಅಪ್ಲೈ ಮಾಡಬಾರ್ದು, ಡೈರೆಕ್ಟಾಗಿ ಸ್ಕಿನ್ಗೆ ಅಪ್ಲೈ ಮಾಡಿ ನೀವು ಮಸಾಜ್ ಮಾಡಬೇಕು, ಇಲ್ಲ ಟ್ಯಾಪ್ ಮಾಡಬೇಕು, ರಬ್ ಮಾಡಬಾರ್ದು. ಫ್ರೆಂಡ್ಸ್, ನೋಡ್ಬೋದು ಸ್ಕಿನ್ ಎಷ್ಟು ರೇಡಿಯಂಟಾಗಿ ಕಾಣಿಸ್ತಿದೆ ಅಂತ. ಅಪ್ಲೈ ಮಾಡಿದ್ದೀನಿ, ಎಷ್ಟು ಗ್ಲೋ ಬಂದಿದೆ ಅಂತ. ಸೊ ಟೆಕ್ಸ್ಚರ್ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ನಾನ್ ಸ್ಟಿಕ್ಕಿ, ಲೈಟ್ ವೇಟು, ನಿಮ್ಮ ಸ್ಕಿನ್ಗೆ ರೇಡಿಯಂಟ್ ಲುಕ್ ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈ ಸೆರಮ್ ಏನಿದೆ ಇದರಲ್ಲಿ ಯಾವುದೇ ರೀತಿಯಾದ ಸಲ್ಫೇಟ್ ಯೂಸ್ ಮಾಡಿಲ್ಲ, ಪ್ಯಾರಾಬಿನ್ಸ್ ಯೂಸ್ ಮಾಡಿಲ್ಲ, ಸೊ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಜಾಸ್ತಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆಯೇ ಇದನ್ನು ನೀವು ಡೇ ಸ್ಕಿನ್ ಕೇರಲ್ಲಿ, ನೈಟ್ ಸ್ಕಿನ್ ಕೇರಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಗೊಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದ್ರ ಜೊತೆಗೆ ನೀವು ಇದು ಅಪ್ಲೈ ಮಾಡಿದ್ಮೇಲೆ ಸನ್ಸ್ಕ್ರೀನ್ ಅಥವಾ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ರೆ ನಿಮ್ಮದು ಸೆರಮ್ ಏನಿದೆ ಅದು ನೀಟಾಗಿ ಸ್ಕಿನ್ಗೆ ಸೀಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ವಿಟಮಿನ್ ಸಿ ನಮ್ಮ ಸ್ಕಿನ್ಗೆ ಸೂಪರ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ನಲ್ಲಿರೋ ಕಲೆಗಳನ್ನ ಕಡಿಮೆ ಮಾಡಿ ಬ್ರೈಟರ್ ಸ್ಕಿನ್ ಕೊಡೋದಕ್ಕೆ. ಗಾರ್ನಿಯರ್ ಸೆರಮಲ್ಲಿ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಜಾಸ್ತಿ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಯೂಸ್ ಮಾಡೋಕ್ಕೆ ನಿಮ್ಗೆ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಸ್ಕಿನ್ನು ಹೆಲ್ದಿಯಾಗಿ ಅನಿಸುತ್ತೆ, ಸ್ಪಾಟ್ಲೆಸ್ ಆಗಿ ಬ್ರೈಟ್ ಆಗಿ ಆಗುತ್ತೆ ಅಂತ. ಸೊ ನಿಮಗೆ ಇದು 3 ಸೈಜಸಲ್ಲಿ ಸಿಗುತ್ತೆ. ನಾನು ಲಿಂಕು, ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ನಂಗೆ ಬಂದು ಕಮೆಂಟ್ ಮಾಡಿ ಮತ್ತೆ ಹೇಳಿ. 3 ದಿನದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಸ್ಕಿನ್ನು ಎಷ್ಟು ಚೆನ್ನಾಗಾಗುತ್ತೆ ಅಂತ. ನಿಮ್ಗೇನಾದರೂ ತಕ್ಷಣಕ್ಕೆ ಮದುವೆಗಿದ್ವೆ ಇದ್ದರೆ ಇದನ್ನು ಈಗಲೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಹೆಲ್ದಿ ಗ್ಲೋಯಿಂಗ್ ಸ್ಕಿನ್ ನೀವು ನಿಮ್ದು ಹಾಕ್ಸ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಟಮಿನ್ ಸಿನ ನಮ್ಮ ಸ್ಕಿನ್ನಲ್ಲಿ ಹೇಗೆ ಅಳವಡಿಸ್ಕೋಬೋದು, ಸೆರಮ್ಗಳು ಯೂಸ್ ಮಾಡೋದ್ರಿಂದ ಏನೆಲ್ಲ ಯೂಸ್ ಇದೆ ಸ್ಕಿನ್ಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.